ಸರ್ವರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯಗಮನ ಭಾಗ 29. ಸೀತೆಯ ಅಗಲಿಕೆ, ರಾಮನ ಪ್ರಲಾಪ. ಪ್ರಸ್ತುತಿ ಭಾಗೀರಥಿ ಹೆಗ್ಡೆ. ಇತ್ತ ದಂಡಕಾರಣ್ಯದಲ್ಲಿ ಶ್ರೀರಾಮನು ಮಾಯಾಜಿಂಕೆಯ ಪ್ರಕರಣದಿಂದ ಚಿಂತಾಕ್ರಾಂತನಾದನು. ಇದೇಕೆ ಹೀಗಾಯಿತು? ಸದ್ಯ ಸೀತಾಲಕ್ಷ್ಮಣರು ಸುಖವಾಗಿದ್ದರೆ ಸಾಕು ಎಂದು ವೇಗವಾಗಿ ಪರ್ಣಕುಟಿಯ ಕಡೆ ಹೆಜ್ಜೆ ಹಾಕಿದನು. ದಾರಿಯಲ್ಲಿ ಲಕ್ಷ್ಮಣ ಎದುರಾದ. ಶ್ರೀರಾಮನು, ಅಯ್ಯೋ ಲಕ್ಷ್ಮಣ, ಸೀತೆಯನ್ನು ಬಿಟ್ಟು ನೀನೇಕೆ ಬಂದೆ? ಅವಳಿಗೆ ಏನಾದರೂ ಅಪಾಯವಾದರೇನು? ನೀನು ಬಂದುದು ತಪ್ಪು ಎಂದನು. ಲಕ್ಷ್ಮಣನು, ಅಣ್ಣ, ನಾನೆಂದು ಹಾಗೇ ಯೋಚಿಸಿ ಆಶ್ರಮದಲ್ಲಿಯೇ ಉಳಿದೆ. ಆದರೆ ಸೀತೆ ಬಹಳ ಭಯಗೊಂಡಳು, ಬಲಾತ್ಕಾರದಿಂದ ನನ್ನನ್ನು ಕಳುಹಿಸಿದಳು ಎಂದು ತನಗೂ ಸೀತೆಗೂ ನಡೆದ ಮಾತುಕತೆಯನ್ನು ವಿವರಿಸಿದ. ಆದರೂ ಶ್ರೀರಾಮನಿಗೆ ಸಮಾಧಾನ ಇಲ್ಲ. ಅವನು, ಲಕ್ಷ್ಮಣ, ನನಗೇನೋ ಒಂದು ರೀತಿ ಭಯವಾಗುತ್ತಿದೆ. ಎಡಭುಜ ಹಾರುತ್ತಿದೆ. ಎಲ್ಲ ಅಪಶಕುನಗಳೇ ಆಗುತ್ತಿವೆ. ಸೀತೆಗೆ ಏನೋ ತೊಂದರೆ ಒದಗಿರುವುದು ಖಂಡಿತ. ಹಾಗಾದರೇನು ಗತಿ ಎಂದು ಹೇಳುತ್ತಾ ಬೇಗನೆ ಆಶ್ರಮದ ಕಡೆ ನಡೆದ. ಲಕ್ಷ್ಮಣನೂ ಅವನನ್ನು ಹಿಂಬಾಲಿಸಿದ. ಆಶ್ರಮವನ್ನು ಪ್ರವೇಶಿಸಿದರು. ಆದರೆ ಅಲ್ಲೇನಿದೆ? ಸೀತೆಯ ಸುಳಿವೇ ಇಲ್ಲ. ಅಯ್ಯೋ, ನಮ್ಮ ಹೆದರಿಕೆ ನಿಜವಾಯಿತೇ ಎಂದು ಗಾಬರಿಗೊಂಡರು. ನಂತರ ಇಲ್ಲೇ ನದಿಯ ಕಡೆ ಹೋಗಿರಬಹುದೇ ಅಥವಾ ಹೂವು ತರಲು ಹೋಗಿರಬಹುದೇ ಎಂದು ಅಲ್ಲೆಲ್ಲ ಓಡಾಡಿದರು. ಅಥವಾ ನಮ್ಮ ಮೇಲೆ ಕೋಪಿಸಿಕೊಂಡು ಮೂಲೆಯಲ್ಲಿ ಎಲ್ಲಾದರೂ ಕುಳಿತಿರಬಹುದೇ? ತಮಾಷೆಗಾಗಿ ಅವಿತಿಕೊಂಡಿರಬಹುದೇ ಎಂದು ಸಂದು ಗೊಂದುಗಳಲ್ಲೆಲ್ಲ ಹುಡುಕಾಡಿದರು. ಸೀತೆಯ ಸುಳಿವೇ ಇಲ್ಲ. ಸೀತಾ ಎಂದು ಗಟ್ಟಿಯಾಗಿ ಕೂಗಿದರು. ಸೀತಾ ಎಂದು ಮಾರ್ದನಿ ಬಂತು ಅಷ್ಟೇ. ಶ್ರೀರಾಮ ಲಕ್ಷ್ಮಣರ ದುಃಖವನ್ನು ಬಣ್ಣಿಸಲು ಅಸಾಧ್ಯ. ಇಬ್ಬರೂ ಕಂಬನಿಯನ್ನು ಸುರಿಸುತ್ತಾ, ಅಯ್ಯೋ, ಇನ್ನೇನು ಗತಿ? ಅಯೋಧ್ಯೆಗೆ ಹಿಂದಿರುಗುವುದು ಹೇಗೆ? ಸೀತೆಯಲ್ಲಿ ಎಂದರೆ ಏನು ಹೇಳೋಣ? ನಾವು ಇನ್ನು ಬದುಕಿ ಏನು ಪ್ರಯೋಜನ ಎಂದು ವಿಲಾಪಿಸಿದರು. ಶ್ರೀರಾಮನ ದುಃಖವಂತೂ ಎಲ್ಲೇ ಮೀರಿತ್ತು. ಸೀತೆಯ ವಿರಹದಿಂದ ಅವನು ಭ್ರಾಂತನಾಗಿದ್ದ. ಗಿಡ ಮರಗಳೇ, ನನ್ನ ಸೀತೆಯಲ್ಲಿ? ಎಲೆ ಸರೋವರವರೇ, ನನ್ನ ಸೀತೆಯಲ್ಲಿ? ಪ್ರಾಣಿಗಳೇ, ನನ್ನ ಸೀತೆಯನ್ನು ಕಂಡಿರಾ ಎನ್ನುತ್ತಿದ್ದ. ಮರಗಳ ಮಧ್ಯೆ ಗಾಳಿ ಸುಯಿ ಎಂದರೆ ಅಲ್ಲಿಗೆ ಓಡುತ್ತಿದ್ದ. ನನ್ನ ಸೀತೆಯಲ್ಲಿ? ಯಾವುದಾದರೂ ಪ್ರಾಣಿ ಅವಳನ್ನು ಕೊಂದು ತಿಂದಿರಬಹುದೇ? ಯಾರಾದರೂ ರಾಕ್ಷಸರು ಕದ್ದೊಯ್ದರೆ? ಸೀತೆ ಸರೋವರದಲ್ಲಿ ಮುಳುಗಿ ಹೋಗಿರಬಹುದೇ ಎಂದು ವಿಧವಾಗಿ ಚಿಂತಿಸಿದ. ಸೀತೆ ರಾಜಕುಮಾರಿಯಾದರೂ ನೀನು ಸುಖವನ್ನೇ ಅನುಭವಿಸಲಿಲ್ಲ. ನನ್ನೊಡನೆ ಕಾಡಿಗೆ ಬಂದೆ. ಆದರೂ ನಗುತ್ತಲೇ ಇದ್ದೆ. ಆದರೆ ಈಗ ಮಾಯವಾಗಿದ್ದಿ. ಏಕೆ ಮೌನವಾಗಿದ್ದಿ? ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ಎಂದು ಪ್ರಲಾಪಿಸಿದ. ಶ್ರೀರಾಮನ ಮಾತುಗಳನ್ನು ಕೇಳಿ ಲಕ್ಷ್ಮಣನಿಗೆ ಹೆದರಿಕೆಯಾಯಿತು. ಸೀತೆಯು ಮಾಯವಾಗಿರುವುದರಿಂದ ಅವನಿಗೂ ದುಃಖವಾಗಿತ್ತು. ಆದರೆ ಅವನು ಭ್ರಾಂತನಾಗಿರಲಿಲ್ಲ. ಅವನು, ಅಣ್ಣ, ನಿನ್ನ ದುಃಖವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಸೀತೆಗಾಗಿ ನೀನು ಶೋಕಿಸುವುದು ಸರಿ. ಆದರೆ ಪ್ರಾಣ ಕಳೆದುಕೊಳ್ಳುವುದರಿಂದ ನಾವು ಏನನ್ನೂ ಸಾಧಿಸಲಾರೆವು. ನಾವು ಸೀತೆಯನ್ನು ಹುಡುಕೋಣ. ಅವಳನ್ನು ಯಾರೋ ಅಪಹರಿಸಿರಬೇಕು. ನಾವು ಈ ಕಾಡನ್ನು ಶೋಧಿಸೋಣ. ಇದರಿಂದ ನಮಗೆ ಕುರುಹು ಸಿಗಬಹುದು. ಅಥವಾ ಸೀತೆ ಇಲ್ಲಿಯೇ ಇರಬಹುದು. ಆದ್ದರಿಂದ ನಾವು ಆಲೋಚಿಸಿ ಮುಂದಿನ ಕಾರ್ಯದಲ್ಲಿ ತೊಡಗೋಣ. ಸ್ವಲ್ಪ ಸಮಾಧಾನ ತಂದುಕೋ ಎಂದ. ಲಕ್ಷ್ಮಣನ ಮಾತನ್ನು ಕೇಳಿ ಶ್ರೀರಾಮನಿಗೂ ಅದೇ ಸರಿ ಎನಿಸಿತು. ಇದ್ದುದರಲ್ಲಿ ಸ್ವಲ್ಪ ಸಮಾಧಾನ ತಂದುಕೊಂಡ. ಇಬ್ಬರೂ ಸೀತಾನ್ವೇಷಣೆಯನ್ನು ಆರಂಭಿಸಿದರು. ಮೊದಲು ಪರ್ಣಕುಟಿಯನ್ನು ಸಂಪೂರ್ಣವಾಗಿ ಶೋಧಿಸಿದರು. ಸುತ್ತಮುತ್ತಲಿನ ಜಾಗಗಳಲ್ಲಿ ಹುಡುಕಿದರು. ಮರಗಳನ್ನು ಹತ್ತಿ ಗೂಡುಗಳನ್ನು ಕೆಡವಿದರು. ಪೊದರುಗಳನ್ನು ಪೊಟರಿಗಳನ್ನು ತಡಕಾಡಿದರು. ಎಲ್ಲಿಯೂ ಸೀತೆಯ ಸುಳಿವೇ ಇಲ್ಲ.
ಹಾಗೆಯೇ ಸೀತೆಯನ್ನು ಹುಡುಕುತ್ತಾ ಹುಡುಕುತ್ತಾ ಜಟಾಯುವು ಬಿದ್ದಿದ್ದ ಸ್ಥಳಕ್ಕೆ ಬಂದರು. ಜಟಾಯುವಿನ ಪ್ರಾಣ ಈಗಲೋ ಆಗಲೋ ಎನ್ನುವಂತಿತ್ತು. ಆ ಪಕ್ಷಿರಾಜನು ರಾಮಲಕ್ಷ್ಮಣರನ್ನು ಬಳಿಗೆ ಕರೆದು, ನೀವು ಸೀತಾದೇವಿಯನ್ನು ಹುಡುಕುತ್ತಿದ್ದೀರಲ್ಲವೇ? ಆಕೆಯನ್ನು ರಾವಣನು ಅಪಹರಿಸಿದ್ದಾನೆ. ನಾನು ಆ ದುಷ್ಕೃತ್ಯವನ್ನು ತಡೆಯಲು ಯತ್ನಿಸಿದೆ. ರಾವಣನೊಡನೆ ಯುದ್ಧ ಮಾಡಿದೆ. ಆದರೆ ಆ ಪಾಪಿಯು ನನ್ನ ರೆಕ್ಕೆಗಳನ್ನು ಕತ್ತರಿಸಿಬಿಟ್ಟ. ನನ್ನ ಮೈ ತುಂಬ ಗಾಯಗಳಾಗಿವೆ. ನಾನು ಸಾಯುವ ಸ್ಥಿತಿಯಲ್ಲಿದ್ದೇನೆ. ನಿಮಗಾಗಿ ಇದುವರೆಗೆ ಕಾದು ಕುಳಿತಿದ್ದೆ. ಸೀತಾದೇವಿ ಬಹಳ ಹೆದರಿಕೊಂಡಿದ್ದಾಳೆ. ನಿಮ್ಮಿಬ್ಬರ ಹೆಸರನ್ನೇ ಜಪಿಸುತ್ತಿದ್ದಾಳೆ. ನೀವು ಲಂಕೆಗೆ ಹೋಗಿ ಅವಳನ್ನು ಬಂಧನದಿಂದ ಬಿಡಿಸಿ ಆ ರಾವಣಾಸುರನನ್ನು ಸಂಹರಿಸಿ ಎಂದು ಹೇಳಿ ಪ್ರಾಣ ಬಿಟ್ಟನು. ಶ್ರೀರಾಮನಿಗೆ ಸಂಕಟಗಳ ಮೇಲೆ ಸಂಕಟಗಳು ಪ್ರಾಪ್ತವಾದವು. ಸೀತಾದೇವಿಯ ಅಪಹರಣದಿಂದ ಅವನು ಮೊದಲೇ ದುಃಖಗೊಂಡಿದ್ದ. ಈಗ ಪ್ರೀತಿಯ ಮಿತ್ರನೂ ಮರಣಿಸಿದ. ಅದು ತನಗೆ ಒಳ್ಳೆಯದಾಗಲಿ ಎಂಬ ಕಾರಣದಿಂದ ಶ್ರೀರಾಮ ಬಹಳ ವ್ಯಸನಗೊಂಡ. ನಂತರ ಶ್ರೀರಾಮ ಲಕ್ಷ್ಮಣರಿಬ್ಬರೂ ಜಟಾಯುವಿನ ಶವ ಸಂಸ್ಕಾರಗಳನ್ನು ಸಾಂಗವಾಗಿ ಮಾಡಿದರು. ಸೀತೆಯನ್ನು ಅರಸುತ್ತಾ ಪ್ರಯಾಣ ಬೆಳೆಸಿದರು.